ಎಲ್ಲಿ ಹೋಗೋದು, ಏನು ಮಾಡೋದು ಈಗ? ಹಂಗೋ ಹಿಂಗೋ ಆಟ ಹಿಡ್ಕೊ ಮಳವಳ್ಳಿಗೇನೋ ಬಂದು ಇಲ್ಲೇ ಯಾವ್ದಾದ್ರು ಕೆಲಸ ಹುಡ್ಕೋಣ ಅಂದರೆ ಇಲ್ಲಿ ಯಾರೂ ಕೆಲಸ ಕೊಡ್ತಾ ಇಲ್ಲ. ಅಲ್ದು ಸಾಕಾಯಿತು. ಬೆಂಗಳೂರು ಕಡೆಗಾರು ಹೋಗ್ತೀನಿ. ಬೆಂಗಳೂರು ಕಡೆಗೆ ಹೋಗ್ಬೇಕಂತಂದರೆ ₹1 ಇಲ್ಲ ಜೋಬ್ಲಿ. ಹೆಂಗೆ ಹೋಗೋದು, ಯಾರನ್ನ ಕೇಳೋದು? ಹಾಂ, ಸೊ ಏನು ಕತೆನಪ್ಪ ಇದು? ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟು ನನ್ನ ಕೈಯಾರ ನಾನೇ ಹಾಳು ಮಾಡ್ಕೊಂಡು. ನಮ್ಮವ್ವ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದ ನನ್ನ. ನಾನು ತಪ್ಪು ಮಾಡಿಬಿಟ್ಟು ಹಿಂಗೆ ಮಾಡಬಾರ್ದಾಗಿತ್ತು. ಏನು ಮಾಡಿದೆ ಮರ ಊರಲ್ಲಿ ಏನು ನೋಡ್ಕೊಂಡ ಇಲ್ಲಾಂದ್ರೆ ನಡಿ ಮಿಲ್ಟ್ರಿ ಹೋಟ್ಲಿಗೆ ಹೋಮ. ಮುಖಂದ ಮಗ ಸರಿಯಾಗಿ ಉಂಡು ತಿಂದು ಕೂಡ್ದು ಹೋಗ್ಬೇಕು ಇವತ್ತು. ಹೌದೌದು. ಅಲ್ಲಿ ನೋಡ್ರು ರಾಮು. ಹೌದಲ್ವಾ, ನಮ್ಮ ರಾಮನೇ ಇಲ್ಲೇ ಹಿಂಗೆ ಕೂತಿದನು. ಒತ್ತರೆಯಿಂದ ಫೋನ್ ಮಾಡ್ತಾನೆ ಇದ್ರು ಕಲ. ನಾನೇ ಎತ್ತು ಬಿಟ್ಟಿರ್ನಿಲ್ಲ, ಸುಮ್ಮನೆ ಯಾಕೆ ತೀಯೇ ಪುನಃ ಬೋಯ್ತಾರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮತ್ತು ಮನೆ ಬಿಟ್ಟು ಬಂದಿರೋದಕ್ಕೇನೋ ಅಲ್ಲಿ ಇಲ್ಲಿ ಎಲ್ಕ ನಿಂತವನೆ ಅಂತ ಅಂದ್ಬಿಟ್ಟು ಮಾಡಿಸ್ತವ್ರೆ ಅಂತ ನಾನೇ ಎತ್ತು ಬಿಟ್ನಿಲ್ಲ. ಆಮೇಲೆ ಅದು ಯಾವುದೋ ಒಂದು ಅಕ್ಕ ಫೋನ್ ನೋಡಿ ನಿಮ್ಮ ಅಮ್ಮ ಹಿಂಗೆ ತೀರೋಗದೆ ಅಂತ ಅಂದಾಗ ಅಳ್ತಾ ಹೋದ್ನ. ಹಾಗೆ ಬಂದು ಇಲ್ಲಿ ಕೂತವನಲ್ಲ. ಏನಾಯ್ತು ತಡಿ ನಡಿ ಕೇಳು. ರಾಮು, ರಾಮು. ಓ ಸೀನಾ, ಹೇಳು ಸೀನಾ. ಏನು ಇಲ್ಲಿ ಕೂತಿದ್ಯೆ? ನಿಮ್ಮ ಅವ್ವಂದು ಇವತ್ತು ಸಾವಾಗಿತ್ತು, ಅಲ್ಲಿ ಓನೇನು ಹೊಟ್ಟಿತವಕ್ಕೆ? ಹೋಗಿದ್ದೆ ಕಪ್ಪ. ಹೋಗಿ ಮಾತಾಡ್ಸ್ಕೊಂಡು ನಮ್ಮಪ್ಪ ನಿನ್ನೆ ಇರ್ಬಿಡಕ್ಕಲ್ಲ ಮನೇಲಿ ಅಂತ ಈಚೆಗೆ ಹಾಕ್ಬಿಟ್ನ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದಿ. ತಲೆ ಹಾಕ್ಲೆ ಕೆಡ್ಸ್ಕೊಂಡಿ. ನಡಿಲ್ಲ ನಮ್ಮ ಜೊತೆಗೆ ಮಿಲ್ಟ್ರಿ ಹೋಟ್ಲಿಗೆ ಹೋಯ್ತಾ ಅಮ್ಮಿ. ನಿಮ್ಮವ್ವ ಹೋಗಿರೋ ಫೀಲಿಂಗಿಗೆ 1-2 ಹಾಕಿದ್ರೆ ಸರಿ ಹೋಯ್ತೆ ಬಲ. ಹ್ಞೂ ಕಲ ರಾಮು, ಬಾ ನಾವೇ ಕುಡಿಸ್ತೀವಿ. ಒಂಚೂರು ಕುಡಿದ್ರೆ ತಲೆ ಎಲ್ಲ ಸರಿ ಹೋಯ್ತೆ. ಟೆನ್ಷನ್ ತಗೋಬಾರ್ದು ಕಲ. ಇವತ್ತು ನೋಡು ನಿಮ್ಮವ್ವ ಇಲ್ಲ, ನಿನಗೆ ಎಷ್ಟು ದುಃಖ ಆಗದೆ. ಬಾ ನಮ್ಮ ಜೊತೆಗೆ ದುಃಖ ಮರೀಕೆ. ಏನೂ ಆಗೋಲ್ಲ. 1-2 ಒಳಗೆ ಹೋಯ್ತಾ ಇದ್ದಂಗೆ ಎಲ್ಲ ದುಃಖ ಈಚೆಗೆ ಹಾಕ್ಬಿಡು, ಎಲ್ಲ ಸರಿ ಹೋಯ್ತೆ. ಥೂ ಹೋಗೋಣ ಮರಯ್ಯ. ನಾನು ಇನ್ಮೇಲೆ ಅದೆಲ್ಲ ಮಾಡೋದ್ಲ ಅಂತ ನಮ್ಮ ಅವ್ವನ ಮೇಲೆ ಆಣೆ ಮಾಡೋನಿ ನಾನು. ನಾನೇನು ಎಲ್ಲೂ ಕರಿಬೇಡ್ರಪ್ಪ, ನಾನು ಎಲ್ಲೂ ಬರೋದಿಲ್ಲ. ಯಾಕ್ಲೆ ಹಿಂಗಂದಿಯೇ? ನಿಮ್ಮವ್ವ ಇದ್ದಾಗೆ ನಿನ್ನ ಮಾತು ಕೇಳಲಿಲ್ಲ, ಈಗ ನಿಮ್ಮವ್ವನೇ ಇಲ್ಲ, ಮತ್ತು ಈಗ ಯಾವ ಆಣೆ ಬಾಸಿಲ್ಲ? ಎದ್ಬಲಲ್ಲೋ, ಏನಾಗುಲ್ಲ. ಆರಾಮಾಗಿ ಇಲ್ಲೇ ಕೆಳಗೆ ಬಸ್ ಸ್ಟಾಪಲ್ಲಿ ಮಿಲ್ಟ್ರಿ ಹೋಟ್ಲದ ಆರಾಮಾಗಿ ಹೋಗಿ ತಿನ್ಕೊಂಡು ಉಣ್ಕೊ ಕುಡ್ಕೊ ಹೋದ್ರೆ ಎಲ್ಲ ಟೆನ್ಷನ್ ಮರ್ತೋಗ್ಬಿಡ್ಬೇಕು. ಬಲ್ಲ ಓಮ, ಏನಾಗುದ್ಲ ಬಾ. ನೋಡ್ರಲ್ಲ, ನಿಮ್ಮ ಕೈ ಮುಗಿತೀನಿ. ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ. ಯಾವತ್ತೂ ನಾನಂತ ಕೆಲ್ಸಕ್ಕೆ ಕೈ ಹಾಕೋದಿಲ್ಲ. ನಾನು ಹೆಂಗೋ ದುಡ್ಕೊಂಡು ತಿನ್ಕೊಂಡಿರ್ಬೇಕು ಅಂತ ನಿರ್ಧಾರ ಮಾಡೋನಿ. ಇನ್ಯಾವುದಕ್ಕೂ ನಾನು ಕರಿಬೇಡ್ರಿ, ನಿಮ್ಮ ಕೈ ಮುಗಿತೀನಿ. ಹಂಗಂದ್ರೆ ಹೆಂಗ್ಲ ರಾಮು? ಅಷ್ಟು ದಿನದಿಂದ ಜೊತೆಗಿದೆಯೇ, ಇವಾಗ ಬರೋದ್ಲ ಅಂತಂದರೆ ಹೆಂಗೆ ಅವಳು? ಏನಾಗೋದ್ಲ? ಬಾ ನಡಿ ನಡಿ, ಎದ್ದು ನಡಿ. ಹಿಂಗೆ ಬೇಜಾರಾಗಿ ಕೂತಿರೋದಕ್ಕಿಂತ ಸ್ವಲ್ಪ ಒಳಗಡೆ ಹೋದ್ರೆ ಪರಮಾತ್ಮ ಹಂಗೆ ನಿನ್ನ ತೇಲಾಡಿಸುತ್ತೆ. ಆವಾಗ ನೀನು ಏನೂ ಗೊತ್ತಾಗಲ್ಲ. ನಡಿ. ನೋಡ್ಲಾ, ನನಗೆ ಹಿಂಸೆ ಮಾಡಬೇಡ್ರಿ. ನಿಮ್ಮ ಸಹವಾಸ ಸೇರಿ ನಾನು ಹಾಳಾಗಿದ್ದು. ನಾನೆಲ್ಲೂ ಬರೋದಿಲ್ಲ, ನಾನೆಲ್ಲೂ ಕರಿಬೇಡ್ರಿ. ನಿಮ್ಮ ಪಾಡಿಗೆ ನೀವು ಹೋಗ್ರಿ. ಇನ್ಮೇಲೆ ನಿಮಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಹೆಂಗೋ ದುಡ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಂತವನಿ. ನಾನು ಹಿಂಗೆ ಇರ್ತೀನಿ. ನಾ ಬರೋದಿಲ್ಲ ಅಂದರೆ ಬರೋದಿಲ್ಲ ಅಷ್ಟೇ ಕಪ್ಪ. ಏನು ನಡೀರ್ಲ? ಎಷ್ಟು ಹಿಂಸೆ ಮಾಡಿದ್ರು ಅಷ್ಟೇ. ಬರೋದಿಲ್ಲ ಅಂದರೆ ನೀನು ಕೈ ಕಟ್ಕೊಂಡು ತಗೊಂಡು ಹೋಗೋಕೆ ಆಯ್ತದ? ಏನು ನಡಿಯಲೇ ಓಮಲು? ಏನು ಇವನು ಕೊಡಿಸ್ತಿದ್ನ? ನಾವು ತಾನೇ ಕೊಡಿಸ್ತೀವಿ ಅಂತಂದ್ರೂ ಬರಲ್ಲ ಅಂತಾನೆ. ಇನ್ನೇನು ಮಾಡ್ಬೇಕು? ನಡೀರ್ಲ ಓಮ ನಾವು. ಸರಿ ನಡಿಯಪ್ಪ. ನೋಡ್ರಾಮು, ಜಾಸ್ತಿ ತಲೆ ಕೆಡ್ಸ್ಕೊಬೇಡ, ನಾನು ಯಾವತ್ತೂ ಇರ್ತೀನಿ. ನಿನ್ಗೇನಾದ್ರು ಬೇಜಾರಾಯ್ತಾ ನಮ್ಮ ಮಟ್ಟಿ ತಗೋಗ್ ಬಾ. ಸರಿ ಸರಿ ನಡ್ರಪ್ಪ, ನೀವು ನಡ್ರಿ. ಜಾಸ್ತಿ ಹಿಂಸೆ ಮಾಡಿದಷ್ಟು ಅದೇನೋ ಅಂತಾರಲ್ಲ ಹಂಗೆ ಅವನಿಗೆ. ರಾಮು, ಇಲ್ಲೇ ಕೂತಿದ್ದಿಲ್ಲ? ಏನಿಲ್ಲ ಕಲ ರಮೇಶ, ಸುಮ್ಮ ಕೂತವನಿ. ಬೆಂಗಳೂರು ಕಡೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಕೂತವನಿ. ಅಲ್ಲ ಕಲ, ಮನೇಲಿ ನೋಡಿದ್ರೆ ಹಿಂಗೆ. ನೀ ಯಾಕಲ ಬೆಂಗಳೂರಿಗೆ ಹೋಗ್ಬೇಕು ಅನ್ಕೋತಾ ಇದೆಯೇ? ನಾನು ಇಷ್ಟೊತ್ತು ಗಂಟು ನೋಡ್ದು, ನೀವು ಆ ಹುಡುಗರೆಲ್ಲ ನಿನ್ನ ಹತ್ರ ಬಂದು ಹಿಂಸೆ ಮಾಡ್ತಾಯಿದ್ರು ನೋಡ್ದು. ಅಲ್ಲಿ ನಿಂತ್ಕೊಂಡು ನಾನು ನಮ್ಮ ಹಟ್ಟಿಲಿ ಏನೋ ರೇಷನ್ ಗೀಸನ್ ಬೇಕಿತ್ತಂತೆ ತರೋಕೆ ಅಂತ ಬಂದಿದ್ದೀವಿ.
ಸ್ವಲ್ಪ ಮಳವಳ್ಳಿಯಿಂದ. ನಾನು ಯಾಕೋ ಇಲ್ಲಿ ಕೂತಾನಲ್ಲ ಅಂತ ಸುಮಾರು ಹೊತ್ತು ನೋಡ್ದು, ಆಮೇಲೆ ಹುಡುಗರು ಬಂದಮೇಲೆ ಹೋಯ್ತೀಯ ಅನ್ಕಂಡು ಏನೋ ಹೋಗಿ ನಿಲ್ಲಲ್ಲ, ಅದಕ್ಕೆ ಬಂದು ಮಾತಾಡಿಸ್ತಾವನಿ. ಯಾಕಲ ಏನ್ಲಾಯ್ತು? ಹಾಂ, ಏನು ಮಾಡ್ಲ ಮಗ, ಊರ ಕಡೆ ಹಿಂಗದೆ ಅಂತಂದರೆ ನಾನೇನು ತಾನೇ ಮಾಡೋಕ್ಕಾದ್ದೇಳು. ನಾನು ಇನ್ಮೇಲೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿರ್ತೀನಿ ಕಪ್ಪ ಅಂದರೆ ನಮ್ಮಪ್ಪ ಇಟ್ಟಿಂದ ಈಚೆಗೆ ಹಾಕ್ಬಿಟ್ನ. ನೀನು ಇರೋದೇ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ಇದೇ ಊರ್ಲಿ ಇದ್ಕೊಂಡು ನಿಮ್ಮ ಸವಾಸ ಸರಿಯಾಗಿ ಸೇರಿದಿದ್ರೆ ನಾನು ಒಳ್ಳೆ ಬುದ್ಧಿ ಕಲ್ತ್ಕೊ ಹೋಯ್ತಿದ್ದೀನಿ. ನಮ್ಮ ಅವ್ವನೂ ಇವತ್ತಿಗೆ ಈ ಸ್ಥಿತಿಗೆ ಬರೋಕ್ಕಾಯ್ತಾ ಇರಲಿಲ್ಲ. ನಾನು ತಪ್ಪು ಮಾಡ್ಬಿಟ್ಟಿಕಲ್ಲ, ನನ್ನಿಂದನೇ ನಮ್ಮವ್ವ ತೀರೋದ. ಇವತ್ತು ನಮ್ಮವ್ವ ಇದ್ದಿದ್ರೆ ನನ್ನ ಈ ಪರಿಸ್ಥಿತಿಗೆ ಬಿಡ್ತಿಲ್ಲ ಅಂತ ಒಂದೊಂದು ಸತಿ ಯೋಚನೆ ಆಯ್ತಾ ಇದೆ. ಬೆಂಗ್ಳೂರಿಗೆ ಹೋಮ ಅಂತ ಅವನಿಕಲ್ಲ, ಬೆಂಗ್ಳೂರಿಗೆ ಹೋಗಿ ಏನಾರು ಕೆಲಸ ಹುಡಿಕೊಂಡು ಮಾಡುವ ಅಂತ ಅಂದ್ಬಿಟ್ಟು ಇನ್ನು ಇಲ್ಲಂತೂ ಯಾರು ಕೆಲಸ ಕೇಳೋದ್ಲ, ಕೊಡೋದ್ಲ. ಅಷ್ಟೊತ್ತಿಂದ ಬಂದು ಅಂಗಡಿ ತಿರ್ಗೋನು ಏನಾದ್ರು ಕೆಲಸ ಕೊಡ್ರಿ ಅಂತ, ನಿಂಗೆ ಕೊಡೋದಿಲ್ಲ ಅಂತಾರೆ. ಎಲ್ಲ ಗೊತ್ತಿರೋರೇ ಇರೋದ್ರಿಂದ ಯಾರು ಕೊಡಲ್ರುಕಲ್ಲ. ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಬೆಂಗ್ಳೂರಿಗೆ ಹೋಮ ಅಂತ ಕೂತವನಿ, ಕೈಯಲ್ಲಿ ₹1 ಇಲ್ಲ. ಅದಕ್ಕೆ ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕಂಡು. ನೀ ಹೇಳೋದು ನಿಜಕ್ಕಲ್ಲ, ಇದ್ದಾಗ ಅವ್ರ ಬೆಲೆ ಎಲ್ಲ ಗೊತ್ತಾಗೋದಿಲ್ಲ, ಇಲ್ಲದೆ ಹೋದಾಗೇ ಗೊತ್ತಾಗೋದು. ಸರಿ, ಬೆಂಗ್ಳೂರಿಗೆ ಹೋಗಿ ಅಲ್ಲಿ ಏನು ಮಾಡಿ, ಅಲ್ಲಿ ಯಾರು ಗೊತ್ತಿದ್ದಾರೆ ನಿನಗೆ? ಹಾಂ, ಯಾರು ಗೊತ್ತಿರೋರು ಇದ್ದಾರಾ? ಯಾರು ಗೊತ್ತಿಲ್ಲ ಮಗ. ಸುಮ್ಮನೆ ಹೋಗಿ ಏನಾದರೂ ಒಂದು ನೋಡೋದು, ಕೆಲಸನೋ ಇನ್ನೊಂದು ಏನೋ ಒಂದು ನೋಡಿದ್ರೆ ಆಯಿತು ನನ್ನ ಮನೇಲಿ. ಹಂಗಲ್ಲಕಲ್ಲ, ಬೆಂಗಳೂರಂತ ದೊಡ್ಡೂರು ನೆಲ್ಲೂ ಇಲ್ಲ. ಅಲ್ಲಿಗೆ ಹೋಗಿ ನೀನು ಹೆಂಗಿರ್ತೀಯ, ಏನು ಕತೆ, ಉಳ್ಕೋಕ್ಕೆ ಜಾಗ ಎಲ್ಲಿ, ಅದೆಲ್ಲ ಯೋಚನೆ ಮಾಡಿ ಆಮೇಲೆ ತಾನೇ ಬೆಂಗಳೂರಿಗೆ ಕೆಲಸ ಹುಡುಕೋಕೆ ಹೋಗ್ತೀನಿ ಅಂತ ನೀನು ನಿರ್ಧಾರ ತಗೋಬೇಕು. ಅದೆಲ್ಲ ಯೋಚನೆ ಮಾಡೋನಿಕಲ್ಲ, ಎಲ್ಲೋ ಒಂದು ಫುಟ್ಪಾತ್ ಮೇಲೆ ಬಿತ್ಕೊಂಡು ಹೆಂಗೋ ಒಂದು ಕೂಲಿ ಕೆಲಸನೋ ಏನು ಕೆಲಸನೋ ಮಾಡ್ಕೊಂಡು ಇರ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಆದರೆ ಈಗ ಅಲ್ಲಿ ಹೋಗೋದೇ ಇರೋದು ನನಗೆ. ಸರಿ ನೋಡಪ್ಪ, ನನ್ನ ಕೈಲಿ ಆದಷ್ಟು ಸಹಾಯ ನಾನು ಮಾಡ್ತೀನಿ. ನನ್ನ ಹತ್ರ ಸ್ವಲ್ಪ ದುಡ್ಡದೆ, ಕೊಡ್ತೀನಿ, ತಗೋಗು. ಬಂದಮೇಲೆ ಬೇಕಾದ್ರೆ ವಾಪಸ್ ಕೊಡುವಂತೆ ಇಲ್ದೇವ್ರೆ ಬೇಡ. ಆದರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅಚ್ಚುಕಟ್ಟಾಗಿರೋದು ಕಲಿ. ಕಲ ಮಗ, ನೀನು ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ ಕಲ. ನನಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗೋಷ್ಟು ದುಡ್ಡಿದ್ರೆ ಕೊಡು ಸಾಕು. ಬೇರೆ ಏನು ಬೇಡ ನನಗೆ. ಒಂದು ₹500 ಇದ್ದರೆ ಕೊಡು ಸಾಕು. ತಗೋ, ಇದ್ರಲ್ಲಿ $1,500 ಅದೇ, ಮಡಿಕೋ. ಗೊತ್ತಿಲ್ಲದೆ ಇರೋ ಊರಿಗೆ ಹೋಯ್ತಾ ಇದೆಯೇ, ಊಟ ತಿಂಡಿ ಏನು ಕಾರು ಬೇಕಾಯ್ತದೆ, ತಗೋ. ಅಯ್ಯೋ ಮಗ, ನಂಗೆ $1,500 ಬೇಡಕ್ಕಲ್ಲ, ನನಗೆ ₹500 ಇದ್ದರೆ ಸಾಕು. $1,500 ಎಲ್ಲ ಬೇಡ ನನಗೆ. ನೀನು ನಮ್ಮನ್ನು ಸ್ನೇಹಿತ ಅಂತ ತಿಳ್ಕೊಳ್ತಾ ಇರ್ಬೋದು ಕಲ, ನಾವು ಯಾವತ್ತೂ ನೀನು ನಂಗೆ ನೋಡೇ ಇಲ್ಲ, ನಮ್ಮ ಶತ್ರು ಹಂಗೆ. ಇರಲಿ ತಗೋ, ಊರಿಗೆ ಹೋಯ್ತಾ ಇದೆಯೇ, ಬೇಕಾಯ್ತೆ ಮಡಿಕೋ. ಸರಿ ಮಗ, ಆಯಿತು. ಸರಿ ಆಯಿತು, ಹುಷಾರಾಗಿ ಹೋಗಿ, ನಾನು ಹೋಯ್ತೀನಿ, ಹೊತ್ತಾಯ್ತು ಊರಿಗೆ. ಸರಿ ಮಗ, ಆಯಿತು. ಕಾಸದೆ ಅಂತ ಕುಡ್ಗಿಡಿಕೆಲ್ಲೂ ಹೋಗಬೇಡ. ಅಚ್ಚುಕಟ್ಟಾಗಿ ಬೆಂಗ್ಳೂರಿಗೆ ಹೋಗಿ ಆದಷ್ಟು ಬೇಗ ಒಂದು ಕೆಲಸ ಹುಡಿಕೊಂಡು ಇದು ಮಾಡು. ಒಂದು ನಿನಗೆ ಅಂತ ಒಂದು ನೆಲೆ ನೋಡ್ಕೊ. ನೀನು ಇನ್ನೇನಕ್ಕೂ ತಲೆ ಕೆಡ್ಸ್ಕೊಬೇಡ. ನಿಮ್ಮ ಅಪ್ಪ ಇಲ್ಲಿ ಒಬ್ಬನೇ ಆಗೋಯ್ತಾನಲ್ಲ ಅಂತ ಅದೊಂದೇ ಚಿಂತೆ. ಹೌದು, ಆದರೆ ನಮ್ಮ ಅಪ್ಪನ ನಟ್ಟಿ ಒಳಕ್ಕೆ ಸೇರಿಸ್ನಿಲ್ವಲ್ಲ, ನಾ ಏನು ಮಾಡಾನೆ? ನೀವು ಒಂಚೂರು ನಮ್ಮ ಅಪ್ಪನ ಮೇಲೆ ಕಣ್ಣಿಟ್ಟಿರಲ್ಲ. ಸರಿ ಕಲ, ಆಯಿತು, ಹೋಗಿದ್ದು ಬಾ. ಸರಿ ಕಲ, ಆಯಿತು ರಮೇಶ, ನಾನೇನು ಹೋಯ್ತೀನಿ. ಹುಷಾರು ಕಲೋ, ಕುಡ್ಗಿಡಿಕೆಲ್ಲರೂ ಹೊಂಟ್ಕಿಂಟು ಹೋದಿ ಆಮೇಲೆ. ಇಲ್ಲ ಎಲ್ಲೂ ಹೋಗುದಿಲ್ಲ. ಅಯ್ಯೋ, ನನ್ನ ಮಗ ಯಾವ ಪರಿಸ್ಥಿತಿಲಿ ಬಂದು ಕೂತಾನೆ. ಈ ಪರಿಸ್ಥಿತಿ ನನ್ನ ಮಗನಿಗೆ ಬರಬಾರ್ದಾಗಿತ್ತು. ನನ್ನ ಮಗ ಇದೆಲ್ಲ ಬಂದವನೇ, ಇದೆಲ್ಲ ನೋಡಿ ಇರ್ನಿಲ್ವಲ್ಲ. ಬೆಂಗಳೂರಿಗೇನೋ ಬಂದು ಕತ್ಲಾಗೈತೆ, ಈಗೆಲ್ಲ ಉಳ್ಕೋದು. ಬನ್ನಿ ಮೆಜೆಸ್ಟಿಕ್. ಮೆಜೆಸ್ಟಿಕ್ ಹೋಗ್ಬಿಡೋಣ. ಅಣ್ಣ ನಾನು ಬಂದೆ ಇರ್ರಿ. ಅಯ್ಯೋ, ಇದೆಂಥ ಪರಿಸ್ಥಿತಿ, ಈಗ ನಾನು ಎಲ್ಲೋ ಹೋಗನೆ.
ಅಯ್ಯೋ ನನ್ನ ಮಗ ಆಳ್ತಾರ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ಮಕ್ಕಳೆಲ್ಲ ಕಿತ್ಕೊ ಬಂದಂಗಾಯ್ತದೆ. ಇದು ಯಾವುದೋ ಕಾಣ್ದಿರೋ ಊರಿಗೆ ಬಂದವನಲ್ಲ, ಏನಕ್ಕೆ ಬಂದ ಇವನು? ಯಾವನಿವ ಹೆಂಗ್ಸಂಗೆ ಹೇಳ್ತಾವನಲ್ಲ ಕೂತ್ಕೊಂಡು? ಹಾಂ, ಅವನು ಯಾರು ಬರ್ತಾರಪ್ಪ ನನ್ನ ಜಾಗಕ್ಕೆ? ಏನು ಡೈಲಿ ಒಬ್ಬೊಬ್ರು ಇರ್ತಾರಪ್ಪ ಇಲ್ಲಿ. ಅಯ್ಯೋ, ನಾನೇ ಇರೋದ್ರಲ್ಲಿ ಇದು ಒಂದು ಜಾಗ ಸೇಫ್ ಅಂತ ಇಲ್ಲಿ ಮನೆಗೆ ಹೋಗ್ತೀನಿ. ಇವನು ಬೇರೆ ಯಾವನೋ ಬಂದವನೇ ನನ್ನ ಜೊತೆಗೆ. ನೋಡೋಕ್ಕೆ ಭಿಕ್ಷೆ ಬೇಡ ನಂಗೆ ಕಾಣ್ತಾ ಇಲ್ಲ. ಇದ್ದಂಥವ್ನು ಇದ್ದಂಗೆ ಅವನೇ. ಹೋಗಿ ಕೇಳೋಣ ಫಸ್ಟು. ಸಾರ್, ಅಣ್ಣ ಸಾರ್. ಹಾಂ ಹಾಂ, ಹೇಳಪ್ಪ. ಏನಾದ್ರು ಇದ್ರೆ ಹಾಕ್ತೀರಾ? ನಂತವ್ ಇದ್ದಿದ್ರೆ ನಾನು ನಿನಗೆ ಹಾಕ್ತೆ ಹಂಗೆ ಇರ್ತಿದ್ನಪ್ಪ. ನಂತವ್ ಏನೂ ಇಲ್ಲ. ಓ, ಹಂಗಾರೆ ನೀವು ನನ್ನಂಗೆ ಖಾಲಿ ಪಲಾವು? ಹಾಂ, ಹ್ಞೂ, ಖಾಲಿ ಪಲಾವೆ. ಬೇಜಾರು ಮಾಡ್ಕೊಬಿಡ ಕಣಣ್ಣ, ಸುಮ್ಮನೆ ಹಂಗೆ ತಮಾಷೆಗೆ. ಅಂದಂಗೆ ನಿಮ್ಗೊಂದು ವಿಷಯ ಹೇಳ್ಬೇಕಲ್ಲ ನಾನು. ಅಲ್ಲ, ನೀನು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ನನ್ನ ಹತ್ರ ಏನಪ್ಪ ವಿಷಯ ಹೇಳ್ತೀಯ? ಅಲ್ಲ, ನಿಮ್ದು ಯಾವ ಊರು ಹೇಳಿ? ನಮ್ಮದು ಮಂಚನಹಳ್ಳಿ. ಓ, ಎಲ್ಲೋ ಕೇಳಿದ್ದೀನಿ, ಆದರೆ ನೆನಪಾಯ್ತಾ ಇಲ್ಲ. ಇರಲಿ, ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಇಲ್ಲ ಕಣೆ, ಹೇಳಪ್ಪ ಏನು ಅಂತ. ಏನಿಲ್ಲ, ನೀವು ಕೂತಿರೋ ಜಾಗ ನಂದು. ನೀವು ಸ್ವಲ್ಪ ನಿಮ್ಮ ಸೈಟ್ನ ಆ ಕಡೆಗೆ ಜರುಗಿಸಿದ್ರೆ ನಾವು ಸ್ವಲ್ಪ ಪಾಚ್ಕೊತೀವಿ. ಹಾಂ, ಕೂತ್ಕೊಳ್ಳೋಕ್ಕೂ ಜಾಗ ರಿಜಿಸ್ಟರ್ ಮಾಡಿಸ್ಬೇಕೇನಪ್ಪ ಇಲ್ಲಿ? ಹಂಗೇನಿಲ್ಲ. ಇದು ಯಾರ್ದು ಸ್ವತ್ತಲ್ಲ, ಆದರೆ ನಾನು ಸ್ವತ್ತು. ಸರಿ, ನೀನೇ ಮನಿಕಪ್ಪ, ನಾವು ಹೋಯ್ತೀನಿ ಸೈಡ್ಗೆ. ಸಾರ್, ಏಳ? ಹಾಂ, ಅಪ್ಪ ಅಂತಿದ್ರಿ, ಈಗ ಹಾಗೆ ಏಳ ಅಂತ ಇದ್ರಿ. ಆಯ್ತಪ್ಪ ಅಂತೂ ಹೇಳಿ. ಅಲ್ಲ, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ? ಏನಾದ್ರು ತಿನ್ನಿಲ್ವಾ? ಏನೂ ತಿಂದಿಲ್ಲ. ಓ ಮೈ ಗಾಡ್, ಏನು ತಿನ್ನಿಲ್ವಾ? ನೋಡಿ, ನೀವು ನನ್ನ ಜಾಗಕ್ಕೆ ಬಂದಿದ್ದೀರಿ ಅಂದರೆ ನೀವು ನನ್ನ ಮನೆ ನೆಂಟ್ರಿದ್ದಂಗೆ. ಇರ್ರಿ, ಹಿಂಗೋಗಿ ಹಿಂಗೆ ಬರ್ತೀನಿ. ಅಯ್ಯೋ, ಏನೇನು ಮಾಡ್ಬೇಕಪ್ಪ, ಇನ್ನೂ ಎಲ್ಲೆಲ್ಲಿರಬೇಕು? ಬೆಳಗ್ಗೆ ಆಯ್ತಾ ಇದ್ದಂಗೆ ಹೋಗಿ ಕೆಲಸ ಹುಡುಕ ಬರಬೇಕಪ್ಪ ಫಸ್ಟು. ನನ್ನ ಮಗ ಏನು ತಿನ್ನಿಲ್ಲ. ನಾನು ಎಲ್ಲೂ ಹೋಗಲಿ, ನನ್ನ ಮಗನಿಂದನೇ ಇರ್ತೀನಿ. ತಗೊಳ್ಳಿ ತಿನ್ನಿ. ಹಾಂ, ನಂಗೇನು ಬೇಡ, ನೀವೇ ತಿನ್ಕೊಳ್ಳಿ. ಅಯ್ಯೋ, ನಾ ತಿಂತೀನಿ ತಿಂಗೂರು. ಅಲ್ಲ, ಅದು ನೋಡಿ, ನಾನು ಭಿಕ್ಷೆ ಬಿಡೋನಿ. ನನ್ನ ಕೈಲಾಗಿದ್ದು ಇಷ್ಟು ನಾ ತಂದು ಕೊಟ್ಟವನಿ. ಸ್ವಲ್ಪ ವಾಸನೆ ಬರ್ತಾ ಇರ್ಬೇಕು. ಅದೇನಿಲ್ಲ, 2 ದಿನ ಆದ್ಮೇಲೆ ಅಡ್ಜಸ್ಟ್ ಆಗ್ಬಿಡುತ್ತೆ, ನೀವು ತಿನ್ಕೊಳ್ಳಿ. ನಮ್ಮವ್ವ ನನಗಾಗಿ ಬಿಸಿ ಬಿಸಿ ಅನ್ನನೇ ಮಾಡಿಟ್ಟಿದ್ದು. ಈಗ ತಂಗ್ಲಲ್ಲ, ತಿನ್ನೋಂಗೆ ಆಯ್ತಲ್ಲ. ಅಯ್ಯೋ ಅವ್ವ. ಅಯ್ಯೋ, ನನ್ನ ಮಗ ತಂಗ್ಲನ ತಿಂತವನಲ್ಲ, ಯಾಕಪ್ಪ